ತುಮಕೂರು ಸಮೃದ್ಧಿ ಫೌಂಡೇಶನ್ ಮತ್ತು ಸಮೃದ್ಧಿ ಬೀದಿ ಬದಿ ವ್ಯಾಪಾರಿಗಳ ಸಂಘದ ವತಿಯಿಂದ ಇಂದು ನಗರದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ನಗರದ ಸಂಘದ ಕಚೇರಿಯಲ್ಲಿ ಪುಷ್ಪನಮನ ಸಲ್ಲಿಸುವುದರ ಮೂಲಕ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಮುಖಂಡರಾದ ಅತೀಕ್ ಅಹಮ್ಮದ್ ರವರು ಸಮೃದ್ಧಿ ತುರ್ತು ಸಹಾಯವಾಣಿಯನ್ನು ಅನಾವರಣ ಮಾಡಿ ತುಮಕೂರು ನಗರದ ಬೀದಿ ಬದಿ ವ್ಯಾಪಾರಿಗಳು ತಮಗೆ ಯಾವುದೇ ರೀತಿಯಾದ ವ್ಯಾಪಾರ ವಹಿವಾಟು ಅಥವಾ ಚಟುವಟಿಕೆಗಳಲ್ಲಿ ತೊಂದರೆ ಅಡಚಣೆ ಅಧಿಕಾರಿಗಳ ಕಿರುಕುಳ ಸೇರಿದಂತೆ ಇತರೆ ಅಗತ್ಯ ಕಾರ್ಯಗಳಿಗೆ ದೂರವಾಣಿ ಸಂಖ್ಯೆಗೆ ಕರೆ ಮಾಡುವುದರ ಮೂಲಕ ತಮ್ಮ ನೆರವಿಗೆ ಸಮೃದ್ಧಿ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಸದಸ್ಯರು ಕೂಡಲೇ ಆಗಮಿಸಿ ತಮಗೆ ಅಗತ್ಯ ನೆರವು ನೀಡುವಂತಹ ಮಹತ್ತರವಾದ ಕಾರ್ಯಕ್ಕೆ ಇಂದು ನಾನು ಚಾಲನೆ ನೀಡುತ್ತಿರುವುದು ತುಂಬಾ ಸಂತೋಷ ತಂದಿದೆ. ಇನ್ಮುಂದೆಯೂ ಸಹ ನಾನು ನನ್ನ ವೈಯಕ್ತಿಕವಾಗಿ ತಮ್ಮಗಳಿಗೆ ಯಾವುದೇ ರೀತಿಯಾದ ಸಹಕಾರ ಮತ್ತು ಬೆಂಬಲಕ್ಕೆ ಸದಾ ನಿಮ್ಮೊಟ್ಟಿಗೆ ಇರುತ್ತೇನೆಂದು ಭರವಸೆಯನ್ನು ಸಹ ನೀಡಿದರು. ಕಾರ್ಯಕ್ರಮದ ಅಂಗವಾಗಿ ಸಮೃದ್ಧಿ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಸದಸ್ಯರುಗಳಿಗೆ ಗುರುತಿನ ಚೀಟಿ ಮತ್ತು ಪ್ರಮಾಣ ಪತ್ರಗಳನ್ನು ಸಹ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಂಘದ ರಾಜ್ಯಾಧ್ಯಕ್ಷರಾದ ಟಿ.ಕೆ. ಮಂಜುನಾಥ್, ರಾಜ್ಯ ಉಪಾಧ್ಯಕ್ಷರಾದ ರಾಜು ಗಂಗಸೋದ್ರ, ಲೋಕೇಶ್, ಪ್ರಭಾಕರ್, ಪ್ರೇಮ, ಸುರಯ್ಯ, ರಾಧಮ್ಮ ಸೇರಿದಂತೆ ಇನ್ನಿತರೆ ಬೀದಿ ಬದಿ ವ್ಯಾಪಾರಸ್ಥರು ಉಪಸ್ಥಿತರಿದ್ದರು. ವರದಿ ಎಎನ್ ಪೀರ್, ತುಮಕೂರು. ಇವತ್ತಿನ ದಿವಸ ಒಳ್ಳೆಯ ದಿವಸ. ಇವತ್ತು ಸಮೃದ್ಧಿ ಬೀದಿ ಬದಿ ವ್ಯಾಪಾರ ಸಂಘದಿಂದ ಒಂದು ID ಕಾರ್ಡ್ ಮತ್ತು ಒಂದು ಸರ್ಟಿಫಿಕೇಟ್ಸನ್ನು ಇಶ್ಯೂ ಮಾಡೋಕ್ಕೆ ಒಂದು ಕಾರ್ಯಕ್ರಮ ಕೊಟ್ಟಿದ್ದು ಒಳ್ಳೆಯ ದಿವಸದಲ್ಲಿ ಒಂದು ಒಳ್ಳೆಯ ಕಾರ್ಯವನ್ನು ಇದು ಮಾಡ್ತಿದ್ದಾರೆ. ಮತ್ತು ಅದೇ ಥರ ಒಂದು ಹೆಲ್ಪ್ಲೈನ್ ನಂಬರ್ ಅಂತೇಳಿ ಇವತ್ತೊಂದು ಏನು ಚಾನಲ್ ಕೊಟ್ಟಿದ್ದಾರೆ ಇವರು ನಮ್ಮ ಮಂಜಣ್ಣ ಅವರು ಮತ್ತು ರಾಜೀವ್ ಸೇರಿ. ಇದು ಒಂದು ಬೀದಿ ಬದಿ ವ್ಯಾಪಾರಿಗಳಿಗೆ ಏನಾದರೂ ಸಮಸ್ಯೆ ಎಮರ್ಜೆನ್ಸಿ ಇದ್ದಾಗ ಯಾರಾದರೂ ಈಗ ಅಧಿಕಾರಿಗಳಾಗಲಿ ಯಾರಾಗಲಿ ಅಲ್ಲಿ ಏನಾದ್ರು ತೊಂದರೆ ಕೊಟ್ಟು ಏನಾದರೂ ಅವಶ್ಯಕತೆ ಬಿದ್ದಾಗ ಅಂಥ ಟೈಮಲ್ಲಿ ಕಾಲ್ ಮಾಡಿ ಇವರಿಂದ ಹೆಲ್ಪ್ ತಗೊಂಡು ಮುಂದೆ ತನ್ನ ಜೀವನ ಸಾಧಿಸೋಕ್ಕೆ ಅದಕ್ಕೊಂದು ಅವಶ್ಯಕತೆ ಇರೋದು ಮಾಡ್ಕೋಬೋದು ಅಂತ ಹೇಳಿ ಇವತ್ತು ಮಂಜಣ್ಣ ಅವರು ಮತ್ತು ಇವರೆಲ್ಲ ಸೇರಿ ಭಾಳಷ್ಟು ಒಳ್ಳೆ ಕಾರ್ಯ ಮಾಡಿದ್ದಾರೆ ತುಮಕೂರು ನಗರದಲ್ಲಿ ಅಂತೇಳಿ ನಾವು ಸುಮಾರು ವರ್ಷ ನೋಡ್ಕೊಂಬರ್ತಾ ಇದ್ದೀನಿ. ಇನ್ನು ಮುಂದೆ ಸಹ ನಾವು ಕೈ ಜೋಡಿಸ್ಕೊಂಡು ಏನೇ ಸಮಸ್ಯೆ ಬಂದರೂ ಅಭಿವೃದ್ಧಿ ಸಂಬಂಧಪಟ್ಟಂಗೆ ಸರ್ಕಾರದಿಂದ ಸೌಲಭ್ಯಗಳು ಪಡೆಯೋಕ್ಕೆ ಯಾವ ಥರ ಇವರಿಗೆ ಅನುಕೂಲ ಬೇಕು ಅದನ್ನು ಸಹ ಇದು ಮಾಡ್ಕೊಳ್ಳೋಕ್ಕೆ ಮತ್ತು ಸರ್ಕಾರದ ಅನುಕೂಲಗಳು ಯಾವ ಥರ ಪಡೆಯಬೇಕು ಅಂತ ಹೇಳಿ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕೂ ಸಹ ಎಲ್ಲದಕ್ಕೂ ಇವ್ರನ್ನ ನಾವು ಕೈ ಜೋಡಿಸ್ಕೊಂಡು ಈ ಸಂಘಟನೆಯನ್ನು ಮುಂದುವರಿಸ್ಕೊಂಡು ನೆಮ್ಮದಿಯಾಗಿ ಬಾಳಕ್ಕೆ ತನ್ನ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಲಿಸೋಕ್ಕೋಸ್ಕರ ಯಾವ ಥರ ಇವರು ಬದುಕಬೇಕು ಅಂತ ಹೇಳಿ ಇವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ನಾವು ಸಹ ಇರೋದು ಕೈ ಜೋಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಇವತ್ತು ಬಂದಿದ್ದೀವಿ. ಮಂಜುನಾಥ್ ಅಂತ ಹೇಳಿ ಸಮೃದ್ಧಿ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರು. ಈ ದಿನ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಸಂಘದ ಕಚೇರಿಯಲ್ಲಿ ಉದ್ಘಾಟನೆ ಮಾಡ್ತಾಯಿದ್ವಿ ಹಾಗೂ ಪೂಜೆ ಮಾಡ್ತಾಯಿದ್ವಿ. ಈ ದಿನ ಸಮೃದ್ಧಿ ಸಹಾಯವಾಣಿ ಅಂದರೆ ನೊಂದವರ ಪರವಾಗಿ ನೊಂದವರ ಧ್ವನಿಯಾಗಿ ಈ ಒಂದು ಸಂಘಟನೆಯ ತಂಡದವರು ಎಲ್ಲ ಸೇರಿಕೊಂಡು ಒಂದು ಬೀದಿ ಬದಿ ವ್ಯಾಪಾರಿಗಳ ರಕ್ಷಣೆಗೆ ಕೈ ಜೋಡಿಸಿ ನಿಂತಿದ್ವಿ. ಹಾಗಾಗಿ ಈ ದಿನ ಈ ಒಂದು ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವ ಮತ್ತು ಸಮೃದ್ಧಿ ಹೆಲ್ಪ್ಲೈನ್ ಅಂದರೆ ಸಹಾಯವಾಣಿ, ಈ ಒಂದು ಸಹಾಯವಾಣಿಯನ್ನು ಶ್ರೀಯುತ ಸಮಾಜ ಸೇವಕರು ಹಾಗೂ ಸಮಾಜದ ಚಿಂತಕರು ದೀನದಲಿತರ ಆಶೀಕರಣರಾಗಿರತಕ್ಕಂಥ ಅತೀಕ್ ಅಹಮ್ಮದ್ ಸರ್ ಅವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಹಾಗಾಗಿ ಎಲ್ಲರೂ ಈ ಒಂದು ಸಮೃದ್ಧಿ ಬೀದಿ ಬದಿ ವ್ಯಾಪಾರಿಗಳ ಸಂಘಕ್ಕೆ ಎಲ್ಲ ಸದಸ್ಯರು ಕೈ ಜೋಡಿಸಿ ಬಡವರ ನೆಮ್ಮದಿಗೆ ಸಹಕಾರ ಅಂತೇಳಿ ಈ ಮೂಲಕ ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ಗಂಗಸಂದ್ರ ರಾಜು, ಸಮೃದ್ಧಿ ಬೀದಿ ಬದಿ ವ್ಯಾಪಾರಿಗಳ ಉಪಾಧ್ಯಕ್ಷ. ಹಾಗಾಗಿ ಈ ದಿನ ಮಹರ್ಷಿ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು. ಜ್ಞಾನ, ಧರ್ಮ ಮತ್ತು ಸತ್ಯದ ಮಾರ್ಗದಲ್ಲಿ ನಮ್ಮೆಲ್ಲರಿಗೂ ಬೆಳಕು ನೀಡಿದ ಮಹಾನ್ ಋಷಿಗೆ ವಂದನೆಗಳು. ಮಹರ್ಷಿ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು. ಈ ಸಂದರ್ಭದಲ್ಲಿ ನಾವೆಲ್ಲರೂ ಇವತ್ತು ಏನು ಮಾಡ್ತಾ ಇದ್ದೀವಿ ಅಂದರೆ ತುರ್ತು ಕೆರೆಗೆ ಆಹ್ವಾನವನ್ನು ನೀಡ್ತಾ ಇದ್ದೀವಿ. ಹಾಗಾಗಿ ಈಗ ಪರ್ಸ್ನಲ್ ನಂಬರ್ಗಳನ್ನ ಕೊಡ್ತಾ ಇದ್ದೋ, ಫೋನ್ ಎತ್ತಲ್ಲ, ರೆಸ್ಪಾನ್ಸ್ ಮಾಡಲ್ಲ ಅಂತೇಳಿ ಕಂಪ್ಲೇಂಟ್ ಮಾಡ್ತಾ ಇದ್ರು ವ್ಯಾಪಾರಸ್ಥರು. ಅದಕ್ಕಾಗಿ ತುರ್ತು ನಿಮ್ಗೇನ ಎಮರ್ಜೆನ್ಸಿ ಏನಾನ ಮಾತಾಡಬೇಕು, ಇದು ಮಾಡಬೇಕು ಅನ್ನೋದಾದರೆ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ ಮಾಡ್ಕೊತಾ ಇದ್ದೀವಿ.